ಥ್ಯಾಂಕ್ ಯು ಮ್ಯಾಮ್, ಥ್ಯಾಂಕ್ ಯು. ನೀವು ಹೇಳಿದ್ರೆ ಫೈಲ್ ಆಗೋದೇ ಇಲ್ಲ ಮೇಡಮ್. ಥ್ಯಾಂಕ್ ಯು. ಇಲ್ಲ, ನಾವು ಏನಕ್ಕೆ ಈ ಫಿಲಮ್ ಡಿಲೇ ಆಗಿದೆ ಅಂತ ಹೇಳಿದ್ರೆ ನೀವು ರಿಲೀಸ್ ಆದ್ಮೇಲೆ ನೋಡಿದ್ಮೇಲೆ ನಿಮ್ಗೆ ಗೊತ್ತಾಗುತ್ತೆ ಮೇಡಮ್. ಯಾಕಂದ್ರೆ ನಾವು ಇವಾಗ ಏನು ಹೇಳಿದ್ರು ಏನೋ ಹೇಳ್ತಾರೆ, ಏನೋ ಇದಾಗ್ತಾರೆ ಅಂತ. ಫಿಲಮ್ ನೋಡಿದ್ಮೇಲೆ CGಗೆ ಯಾಕೆ ಡಿಲೇ ಆಯಿತು, ಈ ಪಿಕ್ಚರ್ ಯಾವ ಥರ ಇವಾಗ ನಾವು ಇವಾಗ ಏನೆಂದ್ವಿ, ಈಗ 7 ಡಿಸ್ಟಿಕಲ್ಲಿ ಇದು ಮಾಡ್ತೀವಿ ಅಂತ ಹೇಳಿದ್ರೆ ಫಸ್ಟ್ ಟೈಮ್ ಇದು. ಈ ಕಂಟೆಂಟ್ ಇಂಡಿಯಾದಲ್ಲಿ ಯಾರೂ ತಗೊಳ್ಳಿಲ್ಲ, ನಾವೇ ಧೈರ್ಯ ಮಾಡಿ ತಗೊಂಡಿದ್ದು. ಅದು ನಂಗೆ ಹಿಂಗೆ ಹೇಳಕ್ ಬರಲ್ಲ. ಇದು ಕಂಟೆಂಟ್ ಬಂದೇ ಇಲ್ಲ. ಇದು ಇಂಡಿಯಾದಲ್ಲಿ ಯಾರೂ ಧೈರ್ಯ ಮಾಡಿಲ್ಲ, ನಾವು ಧೈರ್ಯ ಮಾಡ್ತಾ ಇದ್ದೀವಿ. ಇವಾಗ 7 ಡಿಸ್ಟಿಕಲ್ಲಿ ಅದು ನಾವು ಧೈರ್ಯ ಮಾಡ್ತಾ ಇದೀವಿ. ಒಂದು ಈವೆಂಟು ಅದೊಂದು ಸ್ಪೆಷಲ್ ಆಗಿ ಮಾಡಬೇಕು ಅಂತ ಎಲ್ಲ ಈ ಫಿಲಮಲ್ಲಿ ಸ್ಪೆಷಲ್ ಆಗಿ ಆ ದೇವರೇ ಮಾಡಿಸ್ಕೊತಾ ಇದ್ದಾರೆ. ದಯವಿಟ್ಟು ನಿಮ್ಮ ಸಪೋರ್ಟ್ ಚೆನ್ನಾಗಿದೆ ನಮಗೆ. ಫಸ್ಟ್ ನಮ್ಗೆ ಹೇಳ್ಬೇಕು, ಮಾಧ್ಯಮದವ್ರ ಸಪೋರ್ಟ್ ಚೆನ್ನಾಗಿದೆ. ಇವಾಗೆಲ್ಲ ಕರ್ನಾಟಕ ಜನತೆನೂ ಸಪೋರ್ಟ್ ಬೇಕು ಅಂತ ಹೇಳ್ಬಿಟ್ಟು ಎಲ್ಲ ಒಂಥರ ಏನು ಯಾರು ಮಾಡ್ದಿರೋದು ಮಾಡೋಣ ಅಂತ ಟ್ರೈ ಮಾಡ್ತಾ ಇದೀವಿ. ಮಾಡ್ತೀವಿ ಅಂತಲ್ಲ, ಟ್ರೈ ಮಾಡ್ತಾ ಇದೀವಿ. ಖಂಡಿತ ನಮ್ಮ ಇಂಡಿಯನ್ ಸಂಸ್ಕೃತಿನ ಎತ್ತಿ ಹಿಡಿದೀವಿ ಮೇಡಮ್. ನಾವು ಹಿಂಗೆ ಇಂಡಿಯನ್ ಸಂಸ್ಕೃತಿ ಮೇಡಮ್, ಇದು ಎಲ್ಲರಿಗೂ ಅನ್ವಯಿಸಂಥದ್ದು. ಅದಕ್ಕೆ ನಾವು ಹೇಳಿದ್ರೆ ಇಂಡಿಯನ್ ಸಂಸ್ಕೃತಿ ಅಂತ ನಾವು ಹೇಳ್ತೀವಿ. ನೀವು ಪಿಕ್ಚರ್ ಮಾಡಿದ್ಮೇಲೆ ನೀವು ಯಾವ ರೀತಿ ಹೇಳ್ತೀರಾ ಅದು ನೀವು ಬಾಯಲ್ಲೇ ನಾವು ತಿಳ್ಕೋಬೇಕು. ಮೇಡಮ್ ಟೆನ್ಷನ್ ಕೊಡೋದಿಲ್ಲ, ಕಾಪಿ ಹೇಳಿದ್ವಿ, ಕಾಪಿ ಬಂದಿಲ್ಲ ಅಂತ ಹೇಳ್ಬಿಟ್ಟು ಕಾಪಿಗೋಸ್ಕರ ಕಾಯ್ತಾ ಇದ್ವಿ. ನಮ್ಗೆ ಟೆನ್ಷನ್ನೇ ಇಲ್ಲ ಮೇಡಮ್. ಕಾಪಿ ಹೇಳಿದ್ವಿ, ಕಾಪಿ ಬರೋದು ಲೇಟ್ ಆಯ್ತು ಅಂತ ನಾವು ದಾರಿ ಕಾಯ್ತಾ ಇರ್ತಾರ ಆ ಥರ ಬಾಗಿಲು ಕಾಯ್ತಾ ಇದ್ವಿ ಮೇಡಮ್. ಇಲ್ಲ ಮೇಡಮ್, ಅವ್ರು ಏನು ಹೇಳಿಲ್ಲ. ಪಿಕ್ಚರ್ ನೋಡಿದ್ದಾರೆ, 3 ದಿನ ಆದ್ಮೇಲೆ ಗೊತ್ತಾಗತ್ತೆ ಮೇಡಮ್. ಅದಂತ ಏನು ಹೇಳಿಲ್ಲ. ಒಟ್ಟಲ್ಲಿ ಖುಷಿಯಾಗಿದ್ರು, ನಾವು ಖುಷಿಯಾಗಿದ್ವಿ. ನಾವು ಬಂದು 3 ಅವರ್ ಅಲ್ಲಿ ಕೂತಿದ್ವಲ್ಲ ಕಾಪಿಗೋಸ್ಕರ ಸ್ವಲ್ಪ ಟೆನ್ಷನ್ ಆಗಿದ್ವಿ ಅಷ್ಟೇ. ಮೇಡಮ್, ಸುಪ್ರೀತ್ ಅವರು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ KVN ಅವರು. ಸೊ ತುಂಬ ಪಾಸಿಟಿವ್ ಆಗಿದೆ. ನಾನು 2 ಸಿನಿಮಾಗೆ ಮಾರ್ಕ್ಗಾಗಲಿ 45ಗಾಗಲಿ ವಿ ಹ್ಯಾವ್ ಸ್ಪೇಸ್ ಟು ಕಮ್. ಅದೇ ಸುಪ್ರೀತ್ ಅವ್ರು ಹೇಳಿರೋದು. ಇನ್ನೂ ಡೀಟೇಲ್ ಆಗಿ ಖಂಡಿತ ಸುಪ್ರೀತ್ ಅವರೇ ಇದನ್ನ ಕರೆಕ್ಟಾಗಿ ಹೇಳಿದ್ರೆ ಇರುತ್ತೆ. ಬಟ್ ದೇರ್ ಇಸ್ ನೋ ಪ್ರಾಬ್ಲಮ್ ಫಾರ್ ಎನಿ ಆಫ್ ದ ಫಿಲ್ಮ್ಸ್. ಮೇಡಮ್ 2 ಕನ್ನಡ ಪಿಕ್ಚರ್ ಮೇಡಮ್, 2 ನಮ್ಮ ಪಿಕ್ಚರೇ ಮೇಡಮ್, ಎಲ್ಲ ನಮ್ಮದೇ ಮೇಡಮ್. ಇದು ನಾವು ಕಾಂಪಿಟೇಷನ್ ಅಂತ ಬರ್ತಾ ಇಲ್ಲ ಮೇಡಮ್, ಖಂಡಿತ ಕಾಂಪಿಟೇಷನ್ ಅಂತ ಬರ್ತಾ ಇಲ್ಲ. 2 ಕನ್ನಡ ಪಿಕ್ಚರು, ಎಲ್ಲ ನಮ್ಮ ಕನ್ನಡದವರು ನಮ್ಮ ಕೈ ಹಿಡಿತಾರೆ ಅಂತ 2 ಪಿಕ್ಚರು ಹಿಡಿತಾರೆ ಮೇಡಮ್. ಏನು ಸರ್ ಮಾತಾಡಿದೆ ಸರ್, ಡೆಫಿನೆಟ್ಲಿ ಒಂದೇ ಇದರಲ್ಲಿ ಇರೋದ್ರಿಂದ ಏನು ತೊಂದರೆ ಇಲ್ಲ. ಸುದೀಪ್ ಸರ್ ಬ್ಲೆಸ್ ಮಾಡಿದ್ದಾರೆ, ಅವರು ಕೂಡ ನಮ್ಮ ಸಿನಿಮಾ ನೋಡ್ತೀವಿ ಅಂತ ಹೇಳಿದ್ದಾರೆ. ನಾವು ಅವ್ರ ಸಿನಿಮಾ ನೋಡ್ತೀವಿ ಸರ್, ನೋ ಪ್ರಾಬ್ಲಮ್. ಶಿವಣ್ಣ, ರಾಜಶೇಖರ್ ಮತ್ತೆ ಉಪೇಂದ್ರ 3 ಜನ ಇದ್ದಾರೆ. 15ಕ್ಕೆ ಟ್ರೈಲರ್ ಲಾಂಚ್ ಮಾಡ್ತೀರಾ. ಅದಾದ್ಮೇಲೆ ನಿಮ್ಮ ಪ್ರಚಾರದ ಪ್ಲಾನ್ ಯಾವ ತರ ಇದೆ, ಎಲ್ಲೆಲ್ಲಿ ಹೋಗ್ತೀರಾ, ಎಲ್ಲೆಲ್ಲಿ ನಿಮ್ದು ಸ್ಟಾಪ್ಗಳಿದೆ ಸರ್? ಎಲ್ಲ ಕಡೆನೂ ಈ ಸಿನಿಮಾ ರಿಲೀಸ್ ಆಗ್ತಿದೆ. ಪ್ಯಾನ್ ಇಂಡಿಯಾ ಆಗಿರೋದ್ರಿಂದ ಡೆಫಿನೆಟ್ಲಿ ಎಲ್ಲ ಲ್ಯಾಂಗ್ವೇಜಲ್ಲೂ ಟ್ರೈಲರ್ ಮಾಡಿದ್ದೀವಿ. ಎಲ್ಲ ಲ್ಯಾಂಗ್ವೇಜಲ್ಲೂ ವಿಲ್ ಗೋ ದೇರ್ ಅಂಡ್ ಒಂದು ಇವೆಂಟ್ ಮಾಡ್ತೀವಿ. ಆ್ಯಂಡ್ ಇದು ರಿಲೀಸ್ಗೆ 10 days ಏನಿದೆ ರ್ಯಾಪಿಡ್ ಪ್ರಮೋಷನ್ಸ್ ಇರುತ್ತೆ ಸರ್. ಯಾಕಂದರೆ 3 ಜನ ಹೀರೋ ಇರೋದ್ರಿಂದ 3 ಜನರ ಡೇಟ್ಸು ನಾನು ತೊಗೊಬೇಕು. ಸೊ ಎಲ್ಲರೂ 15ನೇ ತಾರೀಕಿಂದ ಜನವರಿ 5ನೇ ತಾರೀಕುವರೆಗೂ ನಮ್ಮ ಜೊತೆಲಿ ಇರ್ತೀನಿ ಅಂತ ಪ್ರಾಮಿಸ್ ಮಾಡಿದ್ದಾರೆ. 15th ಟ್ರೈಲರ್ ರಿಲೀಸ್ ಆಯಿತು ಸರ್. ರ್ಯಾಪಿಡ್ ಆಗಿ ಪ್ರಮೋಷನ್ಸ್ ಹ್ಯೂಜ್ ಆಗಿರುತ್ತೆ ಸರ್. KVN ಅವರೇ ಎಂಟೈರ್ ಇಂಡಿಯಾ ಸಿನಿಮಾ ರಿಲೀಸ್ ಮಾಡ್ತಾರೆ ಅಥವಾ ಬೇರೆ ಬೇರೆ ಸ್ಟೇಟಲ್ಲಿ ಬೇರೆ ಬೇರೆ ಯಾವುದಾದ್ರೂ ಡಿಸ್ಟ್ರಿಬ್ಯೂಟರ್ ಅಥವಾ ಹೀರೋಗಳು? ಸರ್ ನಾಳೆ ಅದ್ರದ್ದು ಬಾಂಬೆನಲ್ಲಿ ಒಂದು ಮೀಟಿಂಗ್ ಇದೆ ಸರ್ ನಮ್ಮದು. ನಾಳೆ ಎಲ್ಲ ಕನ್ಫರ್ಮ್ ಆಗೋಗುತ್ತೆ ಯಾರ್ಯಾರು ಎಲ್ಲೆಲ್ಲಿ ಮಾಡ್ತಾರೆ ಅಂತ. ಬಟ್ ಕರ್ನಾಟಕ KVN 100%. ಪ್ರೊಡ್ಯೂಸರ್ ಯಾವಾಗೂ ಟೆನ್ಷನ್ ಇಲ್ಲ ಅಂತ ಹೇಳ್ತಾರೆ ಸರ್. ಆಸ್ ಎ ನಿರ್ಮಾಪಕರಾಗಿ ರಿಲೀಸ್ ಡೇಟ್ ಅನೌನ್ಸ್ ಆಗಿದೆ. ಸೊ ಬಿಸ್ನೆಸ್ ವಿಚಾರವಾಗಿ ಯಾವ ತರ ಮಾತುಕತೆಗಳು ಆಗ್ತಾ ಇದೆ ಅಂತ ನಾಳೆ ಗೊತ್ತಾಗುತ್ತೆ ಸರ್. ನಾಳೆ ಹೋಗ್ತಾ ಇದ್ದೀವಿ, ನಾಳೆ ಗೊತ್ತಾಗುತ್ತೆ ಸರ್. ಸರ್ ನನಗೆ ನಿಜ ಹೇಳ್ಬೇಕು ಅಂತ ಹೇಳಿದ್ರೆ, ನಾನು ಬಿಸ್ನೆಸ್ ಅಂತಲ್ಲ, ಒಳ್ಳೆ ನಮ್ಮ ಹೇಳಿಲ್ವ ಸಂಸ್ಕೃತಿನ ನಮ್ಗೆ ಅಂತ ಎತ್ತಿದ್ದೀವಿ ಸರ್. ನಮ್ಮ ಇಂಡಿಯನ್ ಸಂಸ್ಕೃತಿನ ಇದು ಮಾಡ್ತಾ ಇದ್ದೀವಿ. ಅದು ನಮ್ಗೇನು ಬಿಸ್ನೆಸ್ ಆಗಲಿ ನಮ್ಮ ಜನಗಳೇ ಕೊಡ್ತಾರೆ ಸರ್. ನನಗೆ ಪಿಕ್ಚರ್ ರಿಲೀಸ್ ಆದಾಗ ಖಂಡಿತ ಅದಂತ ನಾವು ನಮ್ಮ ಪಿಕ್ಚರ್ ಅಂತ ನಾನು ಪದೇ ನಾನು ಹೇಳ್ತಾ ಇಲ್ಲ ಸರ್. ಅದನ್ನ ನೀವು ನೋಡಿದ್ಮೇಲೆ ಗೊತ್ತಾಗತ್ತೆ ನಾವು ಅಂತ. ನಾವು ಅದೇ ಹೇಳ್ತಿದ್ವಿ, ಫಸ್ಟ್ ಟೈಮ್ ಇಂಡಿಯಾದಲ್ಲಿ ಆ ಸಬ್ಜೆಕ್ಟ್ ತಗೊಂಡಿದ್ದೀವಿ. ಫಸ್ಟ್ ಟೈಮ್ ಇವಾಗ ನಾವು ಟ್ರೈಲರೂ ನಾವು 7 ಡಿಸ್ಟಿಕಲ್ಲಿ ಮಾಡ್ತಾ ಇದ್ದೀವಿ. ಏನು ಮಾಡಿದ್ರು ಸ್ಪೆಷಲ್ ಆಗೇ ಮಾಡ್ತಾ ಇದೀವಿ. ಅದು ಮಾಡ್ತಾ ಇರೋದು ದೇವ್ರು ಮಾಡಿಸ್ಕೋತಾ ಇದ್ದಾರೆ ಸರ್.
ನಾವು ಮಾಡಬೇಕು ಅಂತ ಹೇಳಿ ಅದೇನೋ ಆಟೋಮೆಟಿಕ್ ಐಡಿಯಾಗಳು ಬರ್ತಾ ಇದೆ, ಹಿಂಗ್ ಮಾಡೋಣ ನಾವು ಇಬ್ರು ಕೂತ್ಕೊಂಡು ಮಾತಾಡ್ಕೊಂಡು ಅದು ಹಂಗೆ ಬರ್ತಾ ಇದೆ. ಖಂಡಿತ ಜನಗಳಿಗೂ ಹಂಗೆ ತಲುಪತ್ತೆ ಅಂತ ನಾವು ಇದು ಮಾಡ್ತಾ ಇದ್ವಿ. UA ಅಂದ್ರೆ ಉಪೇಂದ್ರ ಆನಂದ್ ಇಬ್ರು ಸಿಗ್ತಾರೆ. ಸೊ ಸೆನ್ಸಾರ್ ಅಲ್ಲಿ ನಿಮ್ಗೆ ಯಾವ್ದು ಸಿಗ್ಬೋದು ಸರ್? ಈಗ ಆಲ್ರೆಡಿ ಸಿನಿಮಾ ನೋಡಿದ್ದಾರೆ. ಸರ್ 3 ದಿವಸ ಮೇಲೆ ನಾವೇ ಅನೌನ್ಸ್ ಮಾಡ್ತೀವಿ ಸರ್ ಸಿಕ್ಕಿದೆ ಅಂತ. ಯಾಕೆ ಸರ್ 3 ದಿವಸ? ನಾವು 3 ದಿವಸ ಬೇಕಂತ ಸರ್ಟಿಫಿಕೇಟ್ ಕೊಡೋಕ್ಕೆ. ಸರ್ ಆ ಪರೀಕ್ಷೆ ಅಥವಾ ಆ ಟೈಮಲ್ಲೆಲ್ಲ ನೋಡಿ ಸಿನಿಮಾ ನೋಡಾದ್ಮೇಲೆ ಅವ್ರು ಎದುರಿಸೋದು ಸರ್ ಆಫೀಸರ್ ಆ ಹಿಂಗಾಯ್ತು ಫಸ್ಟ್ ಎಕ್ಸ್ಪೀರಿಯನ್ಸ್. ಎದೆ ಬಡಿತ ಜೋರಾಗೋಗಿತ್ತು ಸರ್. ನಾವು ಆಚೆ ಕೂತಿದ್ದಾಗ್ಲೇ ಒಂದು 1.5 hour ಒಳಗಡೆ ತುಂಬ ಡಿಸ್ಕಷನ್ ಆಗ್ತಾ ಇತ್ತು ಸಿನಿಮಾ ಬಗ್ಗೆ. ಎವ್ರಿಥಿಂಗ್ ಅವ್ರು ಎಷ್ಟು ಡೀಟೇಲ್ ಆಗಿ ಮಾತಾಡ್ತಾ ಇದ್ರು ನಂಗೆ ಭಾಳ ಹೆಮ್ಮೆ ಆಯ್ತು ಸರ್. ಸೊ ಎಲ್ಲ ವಿಚಾರಗಳನ್ನ ಸೆನ್ಸರ್ ಆಫೀಸರ್ಸು ಅಷ್ಟು ಡೀಟೇಲ್ ಆಗಿ ಮಾತಾಡ್ತಾ ಇದ್ರು. ಅಲ್ಲಿ ಒಂದು 5-10 ಜನ ಇದ್ರಲ್ಲ, ಎಲ್ಲರೂ ಅಷ್ಟು ತೂಕವಾಗಿ ಆ ಫಿಲ್ಮ್ನ ಎವ್ರಿ ಮೂಮೆಂಟ್ ನೋಡಿದ್ದಾರೆ, ಎಲ್ಲ ಕ್ಯಾರೆಕ್ಟರ್ಸ್ ನೋಡಿದ್ದಾರೆ. ಸುಮಾರು ವಿಷಯ ಮಾತಾಡಿದ್ರು. ನಮ್ಮ ಹತ್ರ ಒಂದು 1/2 hour ಮಾತಾಡೋದು. ಸೆನ್ಸರ್ ವೆಂಟ್ ವೆರಿ ಪಾಸಿಟಿವ್ ಅಷ್ಟೇ ಹೇಳ್ಬೇಕಂದ್ರೆ ನನಗೆ ಅಷ್ಟೇ ಪರ್ಮಿಷನ್ ಇದೆ. ಇಲ್ಲ ನೀವು ಹಂಗೆ ಕ್ವಶನ್ ಸರ್. ಅದೇ ಡೆಫಿನೆಟ್ಲಿ ಸರ್. ಏನಂದ್ರೆ ಅಲ್ಲಿ ಕೆಲವು ಅವ್ರದ್ದೇನೋ ರೂಲ್ಸ್ ಇದೆ ಸರ್. 3 days ಎಲ್ಲ ಆಚೆ ಹೇಳಂಗೆ. ಮೇಡಮ್ ಡೆಫಿನೆಟ್ಲಿ ನಾವು ಪ್ಲಾನ್ ಮಾಡಿದಾಗ ನಮ್ಮ ತಲೆಯಲ್ಲಿ ಇತ್ತು ಅದರ್ ಲ್ಯಾಂಗ್ವೇಜಸ್ ಲೈಕ್ ಚೈನೀಸು ಆ್ಯಂಡ್ ಕೊರಿಯನ್ ಎಲ್ಲ. ನಾವು ಇಷ್ಟು ಮಾಡೋಕ್ಕೆ ಸುಸ್ತಾಗಿದೆ. ನಾನು ಪಾಪ ತುಂಬ ಸಪೋರ್ಟ್ ಮಾಡೋದು 4 ವರ್ಷದಿಂದ. ಸೊ ಡೆಫಿನೆಟ್ಲಿ ಇಲ್ಲಿ ಚೆನ್ನಾಗಿ ಆಗೇ ಆಗುತ್ತೆ. ಇದಾದ್ಮೇಲೆ ಖಂಡಿತ ಬಿಡ್ತೀವಿ. ಮ್ಯೂಸಿಕ್ ಡೈರೆಕ್ಟರ್ ಆಗಿ ತುಂಬಾ ಸಕ್ಸಸ್ಫುಲ್ ಆದಂಥವ್ರು ಸರ್ ನೀವು. ಮೊದಲ ಬಾರಿಗೆ ನಿರ್ದೇಶನ ಮಾಡ್ತಿದ್ದೀರಾ. ಸೊ ಮ್ಯೂಸಿಕ್ ಡೈರೆಕ್ಟ್ರು ಮತ್ತೆ ಸಿನಿಮಾ ಡೈರೆಕ್ಷನ್ ಹೇಗಿತ್ತು ಸರ್ ಆ ಒಂದು ಜರ್ನಿ ಮತ್ತೆ ಜವಾಬ್ದಾರಿ? ಸರ್ ನಾನು ಈ 20 years ಆಯಿತು ಮ್ಯೂಸಿಕ್ ಡೈರೆಕ್ಷನ್ ಮಾಡಿ. 150 ಸಿನಿಮಾ ಆಗಿದೆ ಸರ್. ಅದಷ್ಟು ಟೆನ್ಷನ್ ಇದು ಒಂದೇ ಫಿಲ್ಮ್. ಅವಾಗೇನು ಅನಿಸೇ ಇಲ್ಲ ಸರ್. 1 ವರ್ಷಕ್ಕೆ 25 ಸಿನಿಮಾ ಎಲ್ಲ ಮಾಡಿದ್ದೀನಿ ಮ್ಯೂಸಿಕ್ಕು. ಯಾವತ್ತೂ ನನಗೆ ಪ್ರೆಷರ್ ಅನಿಸಿಲ್ಲ. ಈಗಲೂ ಈ ಸಿನಿಮಾ ಮಾಡ್ಬೇಕಾದ್ರೆ ನನ್ನ ಸಾಂಗ್ಸ್ ಬರ್ತಾನೆ ಇದೆ. ಮ್ಯೂಸಿಕ್ ಕಡೆ ನನಗೆ ಯಾವತ್ತೂ ಪ್ರೆಷರ್ ಅನಿಸಿಲ್ಲ. ಬಟ್ ಈ ಫಿಲ್ಮ್ ತುಂಬ ದೊಡ್ಡ ಜವಾಬ್ದಾರಿ ಸರ್. ನನಗೆ ಪ್ರೆಷರ್ ಅನ್ನೋದಕ್ಕಿಂತ ನನ್ನ ನಂಬಿ ಒಬ್ಬರು ನಿರ್ಮಾಪಕರು ಅವ್ರು ಕಷ್ಟಪಟ್ಟಿರೋ ದುಡ್ಡನ್ನ ಇಲ್ಲಿ ಹಾಕಿದ್ದಾರೆ. ಆ ದುಡ್ಡು, ಆ ಹೆಸರು, ಕೀರ್ತಿ ಎಲ್ಲ ಅವ್ರಿಗೆ ಸಲ್ಲಿಸೋವರೆಗೂ ನನಗೆ ಟೆನ್ಷನ್ ಇರುತ್ತೆ. ಬೇರೆ ಬೇರೆ ಡೈರೆಕ್ಟರ್ಗಳಿಗೆ ಒಂದು ದ್ರಾಕ್ಷಿ ಗೊಂಚಲು ಥರ ಹಾಡುಗಳು ಕೊಡ್ತಿದ್ರಿ ಸಿನಿಮಾಗಳಿಗೆ. ಈ ಸಿನಿಮಾದಲ್ಲಿ ನಿಮ್ಮ ಡೈರೆಕ್ಷನ್ ಸಿನಿಮಾಗೆ ಕೇವಲ ಒಂದೇ ಒಂದು ಸಾಗಿದೆ ಸಿನಿಮಾದಲ್ಲಿ ಅಂತ ಕೇಳ್ಪಟ್ವಿ ನಾವು. ಈ ಸ್ಕ್ರಿಪ್ಟ್ ಅಷ್ಟೇ ಸರ್ ಕೇಳಿದ್ರು. ನನಗೆ ಆ ಸ್ಕ್ರಿಪ್ಟ್ ಏನು ಬೇಕಾದ್ ಮಾಡೋದು. ಮ್ಯೂಸಿಕ್ ಡೈರೆಕ್ಟರ್ ಆಗಿ ಡೈರೆಕ್ಷನ್ ಮಾಡೋದನ್ನ ನಾನು ಮಾಡಿಲ್ಲ. ಕಥೆ ತಾನಾಗಿ ಬಂತು, ಪ್ಲ್ಯಾನ್ಡ್ ಆಗಿ ಏನೂ ನಡೆದಿಲ್ಲ. ಅದ್ರಲ್ಲಿ ಅಷ್ಟೇ ಕೇಳ್ತಿರೋದು. ಇವಾಗೂ ನನ್ನ DTS ಇಂಜಿನಿಯರ್ದು ನಾವು ರೆಕಾರ್ಡಿಂಗ್ ಮಾಡಬೇಕಾದ್ರೆ ಏನಾದರೂ ನನ್ನ ಒಳಗಡೆ ಇರೋ ಮ್ಯೂಸಿಕ್ ಡೈರೆಕ್ಟರ್ ಸ್ವಲ್ಪ ಜೋರಾಗ್ಬಿಟ್ರೆ, ಅರ್ಜುನ್ ಇವಾಗ ಡೈರೆಕ್ಟರ್ ನೀವು ಮ್ಯೂಸಿಕ್ ಡೈರೆಕ್ಟರ್ ಥರ ಮಾತಾಡಬೇಡಿ, ಮ್ಯೂಸಿಕ್ ಎಷ್ಟು ಬೇಕು ಅಷ್ಟೇ ಹೇಳ್ಬೇಕು ಅಂತ. ಬ್ಯಾಕ್ಗ್ರೌಂಡಲ್ಲಿ ತುಂಬ ಸಾಂಗ್ಸ್ ಇರುತ್ತೆ ಮೇಡಮ್. ಬ್ಯಾಕ್ಗ್ರೌಂಡಲ್ಲಿ ಬರ್ತಾನೆ ಇರುತ್ತೆ. ಈಗ ಸರ್ವೆ ಅಂದ್ರೆ ಕಡಿಮೆ ಮಕ್ಕಳಿಗೆ ಆಯ್ತು ಸರ್, ನಾನು ಕಡಿಮೆ ಮಕ್ಕಳು ರಮೇಶ್ ಸರ್ ಏನಾದ್ರು ಬೇಜಾರಾದ್ರೆ ಸರ್ ಅವ್ರ ಯಾಕಂದ್ರೆ ಗಾಳಿಪಟದಲ್ಲಿ ಒಂದು ಒಳ್ಳೊಳ್ಳೆ ಮೆಲೋಡಿ ಸಾಂಗ್ ತುಂಬಾ ಎಂಜಾಯ್ ಮಾಡಿದ್ರು. ಹೀರೋಯಿನ್ಗಳು ಡೈ ಹೊಡಿಯೋದಕ್ಕೆಲ್ಲ ರಮೇಶ್ ಸರ್ ಇಲ್ಲ, ಅವ್ರು ಹೇಳ್ದಂಗೆ ಕತೆಗೆ ಸಾಂಗ್ ಬೇಕಾಗಿಲ್ಲ ಅನ್ಸುತ್ತೆ. ಯಾಕಂದ್ರೆ ಕತೆ ಹಂಗಿದೆ. ಇವಾಗ ಮ್ಯೂಸಿಕ್ ಡೈರೆಕ್ಟ್ರು ಅಂತ ಹೇಳ್ಬಿಟ್ಟು ಹಣ ಒಳ್ಳೆ ಸಾಂಗ್ ಇದೆ ಹಾಕ್ಬಿಡ ಅಂತ ಅವ್ರು ಯಾವತ್ತೂ ಕೇಳಲಿಲ್ಲ, ನಾನು ಕೇಳಲಿಲ್ಲ ಸರ್. ನಾನು ಈ ಸ್ಟೋರಿ ವೇಜಲ್ಲಿ ನಾನು ತಲೆನೇ ಹಾಕಲಿಲ್ಲ ಸರ್. ಅದೊಂದು ಹಣ ಚೆನ್ನಾಗಿದೆ ನಾನು ಹೇಳ್ತಾ ಇದ್ವಿ ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಇದ್ವಿ. ಬಟ್ ಕತೆ ಸಾಂಗ್ ಕೇಳಲಿಲ್ಲ. ಸಾಂಗು ನೀವು ನೋಡಿದ್ಮೇಲೆ ಗೊತ್ತಾಗತ್ತೆ ಸರ್. ಸರ್ ಕೌಸ್ತುಭಮಣಿ ಅಂತ ಫೀಮೇಲ್ ಹೀರೋಯಿನ್ ಇದ್ದಾರೆ ಸರ್. ಶಿ ಇಸ್ ದ ಪೇರ್ ಫಾರ್ ರಾಜಬಿ ಶೆಟ್ಟಿ ಅವರು. ಸರ್ ಇದು ಏನಾಗಿದೆ, ಅವರು ಫಿಲ್ಮ್ ಸೈನ್ ಮಾಡಿದ್ವಿ. ಅದಾದ್ಮೇಲೆ ಒಂದು ಸ್ಮಾಲ್ ಪೋರ್ಷನ್ ಇದೆ ಸರ್. ಅವ್ರದ್ದು ಶಿ ಇಸ್ ನಾಟ್ ಇನ್ ಟು ಲೈಕ್ ಮೇನ್ ಸ್ಟ್ರೀಮ್ ಹೀರೋಯಿನ್ ಸಾಂಗ್ ಇರುತ್ತೆ ಅಥವಾ ಮಾಡ್ತಿರ್ತಾರೆ ಆ ಥರದ್ದಿಲ್ಲ. ಇಟ್ ಇಸ್ ವೆರಿ ಹೋಮ್ ಸೈಡ್ ಇದು. ಬಟ್ ಫಿಲ್ಮ್ ಮಾಡ್ತಾ ನಮ್ಮ ಫಿಲ್ಮ್ 3 ವರ್ಷ ಆಯಿತು. ಅಷ್ಟರಲ್ಲಿ ಅವ್ರ ಮದುವೆ ಆಗಿ ಈಗ 6 ತಿಂಗಳು ಮಗುನೂ ಆಗಿದೆ. ಸೊ ಅವರು ಪರ್ಸ್ನಲಿ ದೇ ಹ್ಯಾಡ್ ಸಮ್ ರಿಸ್ಟ್ರಿಕ್ಷನ್ಸ್ ಫ್ರಮ್ ದೇರ್ ಫ್ಯಾಮಿಲಿ. ಫಿಲ್ಮ್ ಇದು ಮಾಡಬಾರ್ದು ಅಂತೇನೋ ಇದೆ ಅವ್ರ ಕಡೆಯಿಂದ. ಸೊ ವಿ ಡೋಂಟ್ ವಾಂಟ್ ಟು ಡಿಸ್ಟರ್ಬ್ ದೇರ್ ಫ್ಯಾಮಿಲಿ. ಎಲ್ಲ ಮಾಡ್ಕೊಟ್ಟಿದ್ದಾರೆ. ಶಿವಣ್ಣ ಅವರ ಹೇರ್ ಸ್ಟೈಲ್ ಲುಕ್ ಬಗ್ಗೆ ಅಂತ ಆಫ್ಟರ್ ಜೋಗಿ ಆದ್ಮೇಲೆ ಈ ಸಿನಿಮಾದಲ್ಲಿ ಒಂದು ಒಳ್ಳೆ ಲುಕ್ ಇದೆ. ಅವ್ರ ಹೇರ್ ಸ್ಟೈಲ್ ಆಗಲಿ
ಶಿವಣ್ಣ ಗೆಟಪ್ ಬೇರೆ ತರ ಇದೆ ಇಲ್ಲಿ ನೀವು ಪ್ಲಾನ್ ಮಾಡುತ್ತಾ ಅಥವಾ ಇಲ್ಲ ಸರ್, ಆ ಕ್ಯಾರೆಕ್ಟರ್ ನಮ್ಗೆ ಆ ಥರ ಬಂದಿದ ತಕ್ಷಣ ಲುಕ್ ಅದ್ರ ಜೊತೆಲೆ ಬಂದ್ಬಿಡ್ತು ಸರ್. ಸಾಲ್ಟ್ ಅಂಡ್ ಪೆಪ್ಪರ್ ನಾವು ಬೇಕಂತ ಮಾಡಿಲ್ಲ, ಕ್ಯಾರೆಕ್ಟರ್ ಆ ಏಜ್ ಆಫ್ ದ ಕ್ಯಾರೆಕ್ಟರ್ ಎಲ್ಲ ಹಂಗೆ ಇರೋದ್ರಿಂದ ಅದಕ್ಕೆ ಶಿವಣ್ಣ ಅವ್ರಿಗೆ ಆ ಥರ ಮೇಕಪ್ ಮಾಡ್ತಾನೆ ಅದು ಆ ಥರ ಅವ್ರು, ನೀವು ಗೊತ್ತಲ್ಲ, ಅವ್ರು ನೀಟ್ ಥರ ಎಲ್ಲ ಜೊತೆ ಮಿಕ್ಸ್ ಆಗ್ಬಿಡ್ತಾರೆ. ಸೊ ಅವ್ರು ಆ ಸ್ವ್ಯಾಗ್ನ ಅಷ್ಟು ಈಸಿಯಾಗಿ ಕ್ಯಾರಿ ಮಾಡ್ತಾರೆ ಸರ್. ಸಿನಿಮಾದಲ್ಲಿ ತುಂಬ ಸರ್ಪ್ರೈಸಸ್ ಇದೆ ಶಿವಣ್ಣನ ಬಗ್ಗೆ ಮಾತಾಡೋಕ್ಕೆ, ತುಂಬಾ ಸರ್ಪ್ರೈಸಸ್ ಇದೆ. ಎಸ್ ಸರ್. ಒಂದು ಮಂಗಳೂರು ರಾಜ್ಬಿ ಶೆಟ್ಟಿ ಅವರ ಇದು ಸರ್, ಹಂಗೆ ಖಂಡಿತವಾಗ್ಲೂ ಅವ್ರ ಫ್ಯಾನ್ಸ್ ಕೇಳ್ತಾರೆ. ಇನ್ನೊಂದು ಮುಖ್ಯವಾಗಿ ಹೊಸಪೇಟೆ ಬಂದು ಅಣ್ಣವ್ರ ಫ್ಯಾಮಿಲಿ ಆಗಲಿ ಎಲ್ಲರಿಗೂ ತುಂಬ ಅಭಿಮಾನಿಗಳಿರುವಂಥ ಒಂದು ಜಾಗ. ಆ್ಯಂಡ್ ಹುಬ್ಳಿ ನಮಗೆ ನಾರ್ತ್ ಕರ್ನಾಟಕ, ವಿ ಹ್ಯಾವ್ ಟು ಕೇಟರ್ ದೆಮ್ ಸರ್. ಶಿವಮೊಗ್ಗ ನಮಗೆ ವೆರಿ ಇಂಪಾರ್ಟೆಂಟ್ ಸಿನಿಮಾ, ಇದಕ್ಕೆ ಕಲೆಕ್ಷನ್ಸ್ಗೆ ಸೌತ್ ಕ್ಯಾನ್ರಾ ಕವರ್ ಆಗುತ್ತೆ. ಮೈಸೂರು ನಮ್ಮೂರ ಪಕ್ಕದಲ್ಲೇ ಇರೋದು. ಸೊ ಈ ಒಂದು ಬೇಸಿಸಲ್ಲಿ ಮೇಜರ್ 7 ತಗೊಂಡಿದ್ದೀವಿ ಸರ್. ಅಣ್ಣನಿಗೆ 7 ಒಂದು ಲಕ್ಕಿ ನಂಬರು, 7 ಮೇಲೆ ಹೋಗ್ಬೇಡಿ, 7 ಸಾಕು ಅಂತ ಸರ್. ಡೆಫಿನೆಟ್ಲಿ ಅಭಿಮಾನಿಗಳು ವಿ ನೋ ಸರ್. ಅಂದ್ರೆ ಒಂದು ಡಿಸ್ಟ್ರಿಕ್ಟ್ ಎಕ್ಸಾಂಪಲ್ ದಾವಣಗೆರೆ ಡಿಸ್ಟ್ರಿಕ್ಟ್ ಇದೆ, ಮೈಕ್ ಹುಬ್ಳಿ ಇದೆ ಅನ್ಕೊಳ್ಳಿ, ಹುಬ್ಳಿಗೆ ಒಂದು ಥಿಯೇಟರ್ ಈ ತರ ಸೆಲೆಕ್ಟ್ ಮಾಡಿದ್ರೆ ಅಲ್ಲ ಡಿಸ್ಟ್ರಿಕ್ಟ್ ಮೇನ್ ಥಿಯೇಟರ್ ಒಂದು ಥಿಯೇಟರ್ ಆ ಇದಕ್ಕೆ ಬರಲಿ ಅಂತ ಸರ್. ಉಳಿದ ಜಿಲ್ಲೆಗಳಿಗೂ ಇಲ್ಲ ಅವ್ರು ಹೇಳಿಲ್ಲ. ರಿಲೀಸ್ ಮಾಡ್ತೀವಿ ದೊಡ್ಡ ತೋರಿಸ್ತೀನಿ ಅದೇ ಗೊತ್ತಲ್ಲ ಊರು ಕಡೆ ಅಂತ ಫಸ್ಟ್ ಎಲ್ಲ ಮಾಡ್ಬೋದು. ಬಟ್ ಏನಾಗುತ್ತೆ ಅಂದ್ರೆ ಈಗ ಒಂದು ಥಿಯೇಟರ್ ಮಾತ್ರ ಲೈವ್ ಇಲ್ಲಿಂದ ನಾವು ನೋಡಿ, ಈ ಲೈವ್ ಈಸಿ ಈ ಕಡೆಯಿಂದ ಕ್ಯೂಬ್ ಅಪ್ಲೋಡ್ ಆಗಿ ಈಗ 2 ಸೀಕ್ವೆನ್ಸ್ ಮ್ಯಾಚ್ ಆಗಬೇಕಲ್ಲ. ಯಾಕಂದ್ರೆ ಈ ಸೀಕ್ವೆನ್ಸ್ ಅದು 7 ಮಾಡೋಷ್ಟರಲ್ಲೇ ಅವ್ರ ಕ್ಯೂಬ್ ಅವ್ರು ಏನಂದ್ರೆ ಲಿಮಿಟ್ ಕೊಟ್ಟರು, 8 ಥಿಯೇಟರ್ ಮೇಲೆ ನಾವು ಮಾಡೋಕ್ಕಾಗಲ್ಲ ಸರ್, ಮಿನಿಮಮ್ 8 ಥಿಯೇಟರ್ಸ್ ನೀವು ಸೆಲೆಕ್ಟ್ ಮಾಡ್ಕೊಳ್ಳಿ ಇದಾದ್ರೂ ಆಗಲಿ. ಆಮೇಲೆ ಯುವಕೋದವ್ರು ಕೇಳಿ ಯುವಕೋದವ್ರು ಆಗಲ್ಲ ಅಂದ್ಬಿಟ್ರು. ಒಳ್ಳೆ ಕ್ಯೂಬ್ ಅನ್ನೋದು ಎಲ್ಲಿದೆ ಅವ್ರು ಮಿನಿಮಮ್ 8 ಥಿಯೇಟರ್ ಸೆಲೆಕ್ಟ್ ಮಾಡಿದ್ರು. ಅಣ್ಣ ಏನ್ ಮಾಡಿದ್ರು 8 ಬೇಡಪ್ಪ 7 ಇರಲಿ ಅಷ್ಟೇ. ಎಲ್ಲ ಜಿಲ್ಲಾಧಿಕಾರಿಗಳು ಮತ್ತು ಆಫೀಸರ್ಸ್ ಜೊತೆ ಕ್ಯೂಬ್ ಇಲ್ಲಾಂದ್ರೆ ಮಾಡ್ಬೋದು. ಈಗ ನಾವ್ LED ಹಾಕಂಗಿದ್ರೆ ಪ್ರತಿ ಊರಲ್ಲೂ ಹಾಕೋಬಹುದು, ತೊಂದರೆ ಇಲ್ಲ, ಎಷ್ಟು ಬೇಕಾದ್ರೂ ಲೈವ್ ಮಾಡ್ಬೋದು, ಅದೇನ್ ತೊಂದರೆ ಇಲ್ಲ. ಬಟ್ ಇದು ಕ್ಯೂಬ್ ಆಗಿರೋದ್ರಿಂದ ಅವರ ಮಿನಿಮಮ್ ಇದು ಝೂಮ್ ಕಾಲ್ ತರ ಅಲ್ಲ ಸರ್. ಝೂಮ್ ಕಾಲ್ ಆದ್ರೆ ಎವ್ರಿಥಿಂಗ್ ವಿ ಕ್ಯಾನ್. ಕರೆಕ್ಟ್ ಬಟ್ ಕ್ಯೂ ಸ್ಟ್ರೀಮಿಂಗ್ ಇದೆ ಅಲ್ಲ ಸರ್. ಎಸ್ ಈಗ ಏನಂದ್ರೆ ಯಾವಾಗ ಕ್ಯೂಬ್ ಇರೋದು ನಮ್ಮ ಕ್ಯೂಬ್ ಏನಂದ್ರೆ ನಾವು ಕಂಟೆಂಟ್ ಅನ್ನ ರೆಡಿ ಮಾಡಿ ಮಾಸ್ಟರಿಂಗ್ ಮಾಡಿ ತಗೊಂಡ್ಬಂದು ಅದು ಪ್ಲೇ ಆಗುತ್ತೆ. ಟ್ರೈಲರ್ ಕ್ಯೂ ಇಂದಾನೆ ಸ್ಕ್ರೀನ್ ಆಗುತ್ತೆ. ಇಲ್ಲ, ಅಲ್ಲಿ ರೆಗ್ಯುಲರ್ ಇವೆಂಟ್ ಮಾಡ್ತೀವಿ. ಬೆಂಗಳೂರು ಸರ್. ರಿಲೀಸ್ ಬಿಫೋರು ಹೈದರಾಬಾದ್, ಚೆನ್ನೈ, ಕೊಚ್ಚಿನ್, ಬಾಂಬೆ ಇದಿಷ್ಟು 15ರಿಂದ 25 ಕವರ್ ಮಾಡ್ತೀವಿ ಸರ್. 25 ಆದ್ಮೇಲೆ ಒಂದಷ್ಟು ವಿಚಾರಗಳಿದೆ, ಅದು ಸಿನಿಮಾಗೆ ಸಂಬಂಧಪಟ್ಟಂಗೆ ವಿಷಯಗಳಿರೋದ್ರಿಂದ 25 ಮೇಲೆ ಎಲ್ಲ ಹೋಗ್ತೀವಿ ನಾವು. ಡೆಫಿನೆಟ್ಲಿ ಒಂದು ಸಂಡೇ ಮೀಟ್ ಮಾಡಿ ಹೇಳ್ತೀವಿ. ಇಲ್ಲ ಸರ್, ಸಂಸ್ಕೃತಿ ಅಂತಂದ್ರೆ ನಮ್ಮ ಇಂಡಿಯನ್ಸ್, ನಮ್ಮ ರೂಟ್ಸ್ ಏನಿದೆ ಆ ರೂಟ್ಸ್ ವಿಚಾರಗಳು ಫಿಲ್ಮಲ್ಲಿ ಇದೆ. ಅದು ಎಷ್ಟು ಸರ್ ಇಂಡಿಯನ್ ಸಂಸ್ಕೃತಿ ಒಂದ ಎರಡಾದ್ರಿ, ಅದು ಎಷ್ಟು ಜನ ಇರ್ತದ್ರು ಮುಗ್ಸಕ್ಕಾಗಲ್ಲ. ಅದ್ರಲ್ಲಿ ಒಂದು ಎಳೆ ನಮ್ಮ ಫಸ್ಟ್ ಡೈರೆಕ್ಷನ್ ಆದ್ರಿಂದ ನಿಮ್ಮ ಸಿನಿಮಾದಲ್ಲಿ ಇಬ್ಬರು ಡೈರೆಕ್ಟ್ ಇದ್ದಾರೆ, ಹೌದು. ಶೆಟ್ರು ಮತ್ತು ಉಪೇಂದ್ರ ಸರ್. ಏನಾದ್ರು ಆ ಡೈರೆಕ್ಷನ್ ವಿಚಾರ ಬಂದಾಗ ನಿಮ್ಗೆ ಏನಾದ್ರು ಸಪೋರ್ಟಿವ್ ಆಗಿ ಇನ್ಪುಟ್ಸ್ ಏನಾದ್ರು? ಡೆಫಿನೆಟ್ಲಿ ಸರ್, ಡೆಫಿನೆಟ್ಲಿ. ಇವತ್ತಿನವರೆಗೂ ನಾನು ಅವ್ರ ಇನ್ಪುಟ್ಸ್ ತಗೊತೀನಿ.
ಬಟ್ ನನ್ನ ಸಿನಿಮಾ ಆಲ್ರೆಡಿ ನಾನು ಮಾಡಿ ತೋರಿಸಿರೋದ್ರಿಂದ ಅಷ್ಟೊಂದು ಹ್ಯೂಜ್ ಅವ್ರಿಗೂ ಟೆನ್ಷನ್ ಇರಲಿಲ್ಲ, ಆರಾಮಾಗಿ ಬರ್ತಾ ಇದ್ರು, ಏನಿದೆ ನೋಡ್ತಾ ಇದ್ರು, ಆ್ಯಕ್ಟ್ ಮಾಡ್ತಾ ಇದ್ರು. ಬಟ್ ಯಾವಾಗಲೂ ಏನಾದರೂ ಅನಿಸಿದ್ರೆ ಡೆಫಿನೆಟ್ಲಿ ಉಪ್ಪಿ ಸರ್ ಕೂಡ ಹೇಳಿದ್ದಾರೆ, ರಾಜ್ ಸರ್ ಹೇಳಿದ್ದಾರೆ, ಸ್ವಲ್ಪ ಹೀಗೆ ಮಾಡ್ಬೋದು ನೋಡಿ ಅಂತ. ಇವತ್ತಿನ ದಿನದವರೆಗೂ ನನಗೆ ಸಪೋರ್ಟ್ ಆಗಿದ್ದಾರೆ. ಫಸ್ಟ್ ಮಾಡಿದ್ದೆ ಸರ್, ಇವಾಗ ಮಾಡ್ತಾರೆ CG ನ ಬಿಗಿನಿಂಗ್ ಆನಿಮೇಷನ್, ಅದು ನಿಯರ್ಲಿ 40 lakhs ಮೇಲೆ. ಇಲ್ಲ, ಓವರ್ ಆಲ್ ಸಿನಿಮಾನ ಏನು ಕೇಳಿದ್ವಿ, ಫಸ್ಟ್ ಆನಿಮೇಷನ್ ವರ್ಷನ್, ಆನಿಮೇಷನ್ ವರ್ಷನ್ ಬರೀ ಆನಿಮೇಷನ್ಗೆ, ಹೌದು, ಅದು ಬರೀ ಆನಿಮೇಷನ್ ಬಿಲ್ 40 lakhs. ಇಲ್ಲ, ಅದನ್ನ ಕೇಳ್ತಾ ಇದಾರೆ ಸರ್. ಈಗ ನಮಗೆ ಈಗ ಮೇನ್ CG ಯಾರು ಮಾಡಿದ್ದಾರೆ ಅವ್ರು ಕೇಳ್ತಾರೆ, ನಮ್ಗೆ ಕೊಡಿ ಸರ್, ನಾವು ಅದನ್ನ ಆನಿಮೇಟೆಡ್ ಆಗಿ 1 ವರ್ಷ ಮಾಡಿ ಕೊಡ್ತೀವಿ ಅಂತ. ಇವಾಗ ಇದು ಫಸ್ಟ್ ಮುಗಿಸ್ಕೊಡ್ರಪ್ಪ, ಆಮೇಲೆ ಅದ್ರ ಬಗ್ಗೆ ಇಲ್ಲ ಸರ್, ಎಕ್ಸಾಕ್ಟ್ಲಿ ಹಂಗೆ 2 hours 20 minutes ಏನು ಆನಿಮೇಷನ್ ಮಾಡಿದೆ, 2 hours 20 minutes ಹಂಗೆ ಬಂದಿದೆ, ಶಾರ್ಟ್ ಟು ಶಾರ್ಟ್ ಹಂಗೆ ಮಾಡಿದ್ವಿ ಸರ್. ಅದು ಕೆಲವು ನಾವು ಹಂಗೂ ಬಿಟ್ಟಿದ್ವಿ. ಬಟ್ ಕಂಪ್ಯೂಟರಲ್ಲಿ ಏನಾಗುತ್ತೆ ಸರ್, ಅದು ಟೆಕ್ನಿಕಲ್ ಆಗಿ ಕಂಪ್ಯೂಟರ್ ತೋರಿಸೋದೇ ಬೇರೆ. ನಾವು ಸೇಮ್ ಶಾರ್ಟೇ ನಮ್ಮ ಕ್ಯಾಮ್ರಲ್ಲಿ ತೆಗೆದಾಗ ನಿಮಗೆ ಅದ್ರದ್ದು ಆ ಮೂಮೆಂಟ್ ಸ್ವಲ್ಪ ಬೇರೆ ಇರುತ್ತೆ ಅಷ್ಟೇ, ಬಿಟ್ಟರೆ ಶಾರ್ಟ್ ಟು ಶಾರ್ಟ್ ಸೇಮ್ ಇರುತ್ತೆ. ಎಸ್ ಸರ್, ಎಸ್ ಸರ್, ಅದು ಆಗ್ಬಿಟ್ರೆ ಸರ್ ತುಂಬ ಪ್ರೊಡ್ಯೂಸರ್ ಫೇವರ್ ಆಗುತ್ತೆ. ಸರ್ ಡೆಫಿನೆಟ್ಲಿ ಹೆಂಗೆ ಫ್ರೀ ಅಂತ ಸರ್. ಇಲ್ಲ, ಥಿಯೇಟ್ರಲ್ಲಿ ಎಲ್ಲರಿಗೂ ಏನಂದ್ರೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ತರ, ಯಾರು ಫಸ್ಟ್ ಕಲೆಕ್ಟ್ ಮಾಡ್ಕೊಂತಾರೆ ಪಾಸಸ್. ಇವಾಗ ಎಕ್ಸಾಂಪಲ್ ಈ ಥಿಯೇಟರ್ 100 ಸೀಟ್ ಇದೆ ಅಂದ್ರೆ ಆ 100 ಪಾಸಸ್ ಅಲ್ಲಿರುತ್ತೆ. 1000 ಸೀಟ್ ಇದೆ ಅಂದ್ರೆ 1000 ಪಾಸಸ್ ಆ ಥಿಯೇಟರ್ಲೇ ಇರುತ್ತೆ. ಫಸ್ಟ್ ಕಮ್ ಫಸ್ಟ್ ಸರ್ವ್ ತರ ಯಾರು ಬಂದು ಕಲೆಕ್ಟ್ ಮಾಡ್ಕೊಂಡು ನಾವು ಅನೌನ್ಸ್ ಮಾಡ್ತೀವಿ ಯಾವ ಡೇಟ್ ಇಂದ ಪಾಸಸ್ ಸಿಗುತ್ತೆ ಅಂತ. ಅಲ್ಲಿ ಇರುವಂತ ಆ ಡಿಸ್ಟಿಕ್ ಅಲ್ಲಿ ಇರುವಂತ ಫ್ಯಾನ್ಸ್ ಎಲ್ಲ ಹೋಗಿ ಕಲೆಕ್ಟ್ ಮಾಡ್ಕೊಂಡು ನೋಡುವಂತ ಇದು. ಬಟ್ ಫ್ರೀನೇ ಇರುತ್ತೆ, ನೋ ಚಾರ್ಜಸ್. 3 ಜನ ಇರೋದ್ರಿಂದ ಅಭಿಮಾನಿಗಳ ಒಂದು ಸಂಖ್ಯೆ ಜಾಸ್ತಿ ಆಗೋ ಸಾಧ್ಯತೆ ಇರುತ್ತೆ ಸರ್. ಮುನ್ನೆಚ್ಚರಿಕೆ ತಗೋಬೇಕಾಗುತ್ತೆ ಈ ಒಂದು ವಿಚಾರದಲ್ಲಿ, ಯಾಕಂದ್ರೆ ನಾವು ಹೋಗ್ಬೇಕು ಅಲ್ಲ, ಅದಕ್ಕೆ ಪಾಸಸ್ ಮಾಡ್ತಾ ಇರೋದು. ಪಾಸಸ್ ಇದ್ರೆ ಏನಾಗುತ್ತೆ ಅಂದ್ರೆ, ಪಾಸ್ ಇದ್ದವ್ರು ಮಾತ್ರ ಎಂಟ್ರಿ ಇದೆ ಅಂತ ಒಂದು ಇದಿರುತ್ತೆ. ಇಲ್ಲಾಂದ್ರೆ ಏನಾಗುತ್ತೆ ಅಂದ್ರೆ, ಈಗ 1000 ಸೀಟ್ ಇರೋ ಜಾಗದಲ್ಲಿ 10,000 ಜನ ಹೋದ್ರೆ ಏನಾಗುತ್ತೆ, ತುಂಬಾ ಇದಾಗುತ್ತೆ. ಅದಕ್ಕೇನೆ ಫಸ್ಟೇ ಪಾಸಸ್ ಮಾಡಿ ನೀಟಾಗಿ ಎಷ್ಟು ಜನಕ್ಕೆ ಪಾಸ್ ಇದೆ ಅಷ್ಟು ಮಾತ್ರ ಎಂಟ್ರಿ ಮಾಡ್ತಾರೆ ಪ್ಲಾನ್ ಮಾಡಿ. ಒಂದು ಏನಾದ್ರು ಸಿನಿಮಾ ರಿಲೀಸ್ ಟೈಮಲ್ಲಿ ಒಂದು ಸಂಭ್ರಮ ಮಾಡ್ತೀವಿ ಗೊತ್ತಾ, ಥಿಯೇಟರ್ಗಳು ಮುಂದೆ ಆ ತರ ಒಂದು ಸಂಭ್ರಮ ಆಗತ್ತೆ. ಈ ಸಿನಿಮಾದ ಟ್ರೈಲರ್ ಲಾಂಚ್ ಎಂಟೈರ್ ಕರ್ನಾಟಕ ಒಂದು ಸಂಭ್ರಮವಾಗಿರ್ಬೇಕು ಅವತ್ತಿನ ದಿನ ಅನ್ನೋದು. ಸರ್ ಇದ್ರಲ್ಲಿ ಏನು ಮಜಾ, ಆನಿಮೇಷನ್ ಅಲ್ಲಿ ಫೇಸ್ ಇರಲ್ಲ ಸರ್, ಆದ್ರಿಂದ ನಾನು ಮಾಡ್ಬೋದು. ಫೇಸ್ ತೋರಿಸಂತ ಯಾವ ಆಕ್ಟಿಂಗ್ ಮಾಡಿದ್ರು ಯಾರು ನೋಡೋದು ಸರ್. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.